ಮದುವೆ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಆ ಕಥೆನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಈ ಮದುವೆ ಮೋಸದ ಮದುವೆ. ನಂಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರು ನಾನು ಒಪ್ಕೊಂಡೆ. ಆದರೆ ಆಮೇಲೆ ಭಯ ಆಗಕ್ಕೆ ಶುರು ಆಯಿತು. ಅದಕ್ಕೆ ಹೇಗಾದರೂ ಮಾಡಿ ಈ ಮದುವೆಯಿಂದ ಓಡೋಗೋಕ್ಕೆ ಪ್ರಯತ್ನ ಪಟ್ಟೆ. ಬಂದು ನನ್ನನ್ನು ಕಾಪಾಡಿದ್ರು. ಅವ್ರಿಗಲ್ಲಿ ಗೊತ್ತಾಯ್ತು ನನಗೆ ಮದುವೆ ಅಂದರೆ ಇಷ್ಟ ಇಲ್ಲ ಅಂತ. ಏಜ್ ಜೆಂಟಲ್ಮನ್. ನಂಗೆ ಮದುವೆ ಇಷ್ಟ ಇಲ್ಲ ಅಂತ ಗೊತ್ತಾದ ತಕ್ಷಣ ಮದುವೆನ ಕ್ಯಾನ್ಸಲ್ ಮಾಡಿದ್ರು. ನನ್ನ ಬಲವಂತ ಮಾಡದೆ ಬೇರೆ ಹುಡುಗಿ ಜೊತೆ ಮದುವೆ ಆಗೋಕೆ ಒಪ್ಕೊಂಡ್ರು. ಏನಕ್ಕ ಇದು ಕಹಾನಿ ಮೆಟ್ವಿಸ್ಟು? ಮೋಸ್ಟ್ಲಿ ಅವಳ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಈಜೆ ಪ್ಯಾಚಪ್ ಮಾಡಿದ್ರು, ಅವಳದನ್ನು ಡ್ಯಾಮೇಜ್ ಮಾಡ್ಕೊತಿದ್ದಾಳೆ. ಆದರೆ ಅವತ್ತು ಎಜೆ ಅವರು ತಾಳಿ ಕಟ್ಟಿದ್ದು ನಿಮಗೆ ಅಲ್ವಾ? ಮದುವೆ ಕಾಸ್ಟ್ಯೂಮಲ್ಲಿ ನೀವು ಇದ್ದಿದ್ದ ಫೋಟೋಸು ಎಲ್ಲ ಕಡೆ ಪಬ್ಲಿಷ್ ಆಗಿದೆ. ಇದ್ರ ಹಿಂದೆನೂ ಒಂದು ದೊಡ್ಡ ಕತೆ ಇದೆ. ನಾನು ಏಜೆನ ಮದುವೆ ಆಗೋ ಪರಿಸ್ಥಿತಿ ಬಂತು. ಆದರೆ ಮತ್ತೆ ಹೋಗಿ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಅವ್ರು ಒಪ್ಪಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಅವ್ರು ಯಾವ ಹುಡುಗಿಗೆ ತಾಳಿ ಕಟ್ಟಬೇಕಾಗಿತ್ತೋ ಆ ಹುಡುಗಿ ತಲೆಗೆ ಹೊಡೆದು ಅವಳು ಹಾಕ್ಕೊಂಡಿದ್ದ ಮದುವೆ ಬಟ್ಟೆನ ನಾನು ಹಾಕ್ಕೊಂಡು ಮದುವೆ ಮಂಟಪದಲ್ಲಿ ಹೋಗಿ ಕೂತ್ಕೊಂಡೆ. ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಕೈಯಲ್ಲಿ ತಾಳಿ ಕಟ್ಸ್ಕೊಂಡೆ. ಇದೆ ಲೀಲಾ ಏಜೆ ಮದುವೆ ಕತೆ. ಏಜೆ ಸೆಕೆಂಡ್ ವೈಫ್ ಜೊತೆ ಫಸ್ಟ್ ನೈಟ್ ಮಾಡ್ಕೊಳ್ಳೋ ಆಸೆನಾ? ತುಂಬ ಸಂತೋಷ ಪಡ್ತಾ ಇರ್ಬೇಕೇನೋ. ನಿನ್ನ ಡಿಕ್ಷನರಿಲಿ ಸಂತೋಷ ಅನ್ನೋ ಪದನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ತೀನಿ. ಅಲ್ಲಿ ಶ್ವೇತಾನ ಮೀಡಿಯಾ ಮುಂದೆ ಚೂ ಬಿಟ್ಟು ನಿನ್ನ ಮಾನ ಮರ್ಯಾದೆ ತೆಗೆದೆ. ಈಗ ಲೀಲಾ ಬಂದು ನಿನ್ನ ಮರ್ಯಾದೆ ತೆಗಿತಾಳೆ. ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೆ ಅಲ್ಲ, ಈಗ ನೋಡ್ತಿರೋ ಆ ಲೀಲಾ ಮುಂದೆ ನಿನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೇನೆ. ನಿನ್ನ ಲೈಫ್ನಲ್ಲಿರೋ ಸೆಕೆಂಡ್ ಅಂಡ್ ಥರ್ಡ್ ಎನಿಮಿ ಅಂತಂದ್ರೆ ಈ ಮೊಬೈಲ್ ಅಂಡ್ ಮಾಸ್ಕ್. ನೆಟ್ಕೊಂಡು ನಿನ್ನ ಜೀವನದಲ್ಲಿ ಯಾವ ಲೆವೆಲ್ಗೆ ಆಟ ಆಡ್ತೀನಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇದೇನು ಗೊತ್ತಾ? ಆ ಚುಕ್ಕಿನ ಕಿಡ್ನಾಪ್ ಮಾಡಿ ಆಟ ಆಡ್ಸೋದಕ್ಕೆ ಯೂಸ್ ಮಾಡಿದ್ದ ಮಾಸ್ಕ್ ಆ್ಯಂಡ್ ಮೊಬೈಲ್. ಈ ಮಾಸ್ಕ್ ಮತ್ತೆ ಮೊಬೈಲ್ನ ನಿನ್ನ ರೂಮಲ್ಲಿ ಇಟ್ಟರೆ ಏನಾಗುತ್ತೆ ಗೊತ್ತಾ? ಲೀಲಾ ಅವಳ ತಂಗಿನ ಕಿಡ್ನಾಪ್ ಮಾಡಿದ್ದು ನೀನೇ ಅಂತ ಅನ್ಕೊಳ್ತಾಳೆ. ಲೀಲಾ ಜೊತೆ ಸೆಕೆಂಡ್ ಇನ್ನಿಂಗ್ ಶುರು ಮಾಡಬೇಕು ಅಂತಿದ್ದೆ ಅಲ್ವಾ? ಈಗ ನೀನು ಅವಳ ಕಣ್ಣಿಗೆ ವಿಲನ್, ಕಿಡ್ನಾಪರ್, ಮಿಸ್ಟರ್ ಪರ್ಫೆಕ್ಟ್ ಅನ್ನೋ ನಿನ್ನ ಈ ಸಾಮ್ರಾಜ್ಯನ ಕೆಡವಿ ಬೀಳ್ಸೋದಿಕ್ಕೆ ಲೀಲಾ ಒಬ್ಬಳು ಸಾಕು.
ಇದಕ್ಕೆ ನೀವೇನು ಹೇಳ್ತೀರಾ ಸರ್? ನಾನೇನು ಹೇಳಿ, ನನ್ನ ಹೆಂಡತಿನೇ ಹೇಳ್ತಿದ್ದಾಳಲ್ಲ ಕತೆ ಅಂತ. ಅಂದರೆ ಇದೆಲ್ಲ ಕಟ್ಕತೆನಾ? ಎಸ್, ಇದು ಬರೀ ಕತೆ, ಒಂದು ಕಟ್ಟು ಕತೆ. ಕಟ್ಟು ಕತೆ ಅಂತ ಹೇಳ್ತೀರಾ, ಬಟ್ ಯಾಕೆ? ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಅಂತ. ನೋಡಿದ್ರಾ ಲೀಲಾ ನಿಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಳೆ ಅಂತ. ಎಲ್ರಿಗೂ ಬ್ರೇಕಿಂಗ್ ನ್ಯೂಸ್ ಕೊಡೋ ನಿಮಗೆ ಶಾಕಿಂಗ್ ನ್ಯೂಸ್ ಕೊಟ್ಟು ಈಗ ಸೈಲೆಂಟಾಗಿ ನಿಂತಿದ್ದಾಳೆ. ಆ್ಯಕ್ಚುಲಿ ಲೀಲಾ ಹೇಳಿರೋದು ಬರೀ ಕಟ್ಕತೆ ಅಲ್ಲ, ನನ್ನ ಮದುವೆ ಬಗ್ಗೆ ಜನಗಳು, ನನ್ನ ಶತ್ರುಗಳು ಕಟ್ಟಿರೋ ಕತೆ. ಬಂದಿರೋ ಇಷ್ಟು ಜನದಲ್ಲಿ ಹಿತಶತ್ರುಗಳು ಇರ್ತಾರೆ, ಯಾರು ಅಂತ ನಮಗೆ ಗೊತ್ತಾಗಲ್ಲ. ಅವ್ರು ಯಾರಿಗೂ ಡಿಸಪಾಯಿಂಟ್ ಆಗಬಾರ್ದು ಅಂತ ಒಂದು ಸುಂದರವಾದ ಕಥೆನ ಕಟ್ಟಿ ಲೀಲಾ ಎಲ್ರಿಗೂ ಖುಷಿ ಕೊಟ್ಟಿದ್ದಾಳೆ. ಸೀರಿಯಲ್ ಅಂದರೆ ತುಂಬ ಇಷ್ಟಪಡೋ ನನ್ನ ಹೆಂಡತಿ ಜನರ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನು ನೋಟ್ ಮಾಡಿ ಸಸ್ಪೆನ್ಸು, ಥ್ರಿಲ್ಲರು, ಫೈಟು ಎಲ್ಲ ಸೇರಿಸಿ ಒಂದು ಬ್ಯೂಟಿಫುಲ್ ಎಪಿಸೋಡ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾಳೆ. ಹಾಗೆ ನಮ್ಮ ಬೆನ್ನ ಹಿಂದೆ ಮಾತಾಡೋರು ಕಾಲು ಎಳೆದಿದ್ದಾಳೆ. ಐ ಥಿಂಕ್ ಶಿ ಡಿಸರ್ವ್ಸ್ ಅ ರೌಂಡ್ ಆಫ್ ಅಪ್ಲಾಸ್. ಇನ್ಮೇಲೆ ನನ್ನ ಮದುವೆ ಬಗ್ಗೆ ಏನೇ ಕಟ್ಕತೆ ಕೇಳಿದ್ರು ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ. ನೀವು ನೆನ್ಪಿಟ್ಕೋಬೇಕಾಗಿರೋದು ಒಂದೇ ವಿಷಯ, ನಾವಿಬ್ಬರು ಮನಸಾರ ಒಪ್ಪಿ ಮದುವೆ ಆ್ಯಂಡ್ ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಅಂದ್ರೆ ಇದು ನಿಜವಾಗ್ಲೂ ಕತೆನಾ? ನೀವೇ ಯೋಚನೆ ಮಾಡಿ, ಇದೆಲ್ಲ ಸಿನಿಮಾ ಸೀರಿಯಲಲ್ಲಿ ಮಾತ್ರ ಆಗೋದಕ್ಕೆ ಸಾಧ್ಯ, ನಿಜ ಜೀವನದಲ್ಲಿ ಆಗುತ್ತಾ? ಅದರಲ್ಲೂ ನನ್ನಂಥ ಪರ್ಫೆಕ್ಟ್ ಮನುಷ್ಯನ ಯಾಮಾರಿಸಿ ನಮ್ಮನೆ ಸೊಸೆ ಆಗೋದು ಅಷ್ಟು ಈಸಿನಾ? ಹಾಂ, ನಾ ಹೇಳೋದೆಲ್ಲ ಹೇಳಾಗಿದೆ. ಇನ್ನೇನಿದ್ರು ನಮ್ಮ ಹೊಸ ಸಂಸಾರಕ್ಕೆ ನೀವೆಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳಿ ವಿಶ್ ಮಾಡಬೇಕು ಅಷ್ಟೇ. ಸರ್, ಒಂದೇ ಒಂದು ಪ್ರಶ್ನೆ. ನನಗೆ ಗೊತ್ತು ನೀವೆಲ್ಲ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ. ನನ್ನ ಹೆಂಡತಿ ಮುಖದಲ್ಲಿ ನಗು ನೋಡೋದಕ್ಕೆ, ರೈಟ್? ಇದಾ ಸ್ಮೈಲ್. ಮೇಡಮ್ ಸ್ಮೈಲ್, ಮೇಡಮ್ ಸ್ಮೈಲ್. ಸ್ಮೈಲ್. ಲೀಲಾ ಅನ್ನೋ ಕುದುರೆಗೆ ದ್ವೇಷ ಅನ್ನೋ ರಮ್ನ ಕುಡಿಸಿ ಅವಳನ್ನ ನಿನ್ನ ಹಿಂದೆ ಚೂ ಬಿಡ್ತೀನಿ. ಅವಳು ಕೊಡೋ ಒಂದೊಂದು ಟಾರ್ಚರ್ಗೂ ಡಿಪ್ರೆಷನ್ಗೆ ಹೋಗ್ಬೇಕು. ಏಜೆ ನೀನು ಎಲ್ಲ ಬಿಟ್ಟು ಡಿಪ್ರೆಷನ್ಗೆ ಹೋಗ್ಬೇಕು. ದುಡ್ಡಿನ ಅಹಂಕಾರ ಅಲ್ವಾ ನಿನಗೆ? ಅಭಿರಾಮ್ ಜೈಶಂಕರ್, ದೊಡ್ಡ ಹೋಟೆಲಿಯರ್, ಮಿಸ್ಟರ್ ಪರ್ಫೆಕ್ಟ್, ಕೋಟ್ಯಾಧಿಪತಿ ಅನ್ನೋ ದಿಮಾಕಲ್ಲ ನಿನಗೆ? ನೋಡ್ತೀನಿ ಇದೆಲ್ಲ ಎಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ.
ನಿನ್ನನ್ನು ಬದುಕೋದಕ್ಕೆ ಬಿಡಲ್ಲ ಏಜೆ. ಆದರೆ ಹೆದರ್ಬೇಡ, ನಿನ್ನ ಜೀವಕ್ಕೇನು ಹಾನಿ ಮಾಡಲ್ಲ. ನಂದೇನಿದ್ರೂ ಜೀವನದ ಜೊತೆ ಆಟ ಅಷ್ಟೆ. ಈ ಲೀಲಾ ಒಂಥರ ಪವರ್ಫುಲ್ ಗನ್ ಇದ್ದ ಹಾಗೆ. ಆ ಗನ್ ಒಳಗಡೆ ದ್ವೇಷ ಅನ್ನೋ ಬುಲೆಟ್ಸ್ನ ಲೋಡ್ ಮಾಡಿ ಕಳಿಸಿದ್ದೀನಿ. ಈಗ ಶುರು ನಿನ್ನ ಭಾವನೆಗಳ ಶೂಟೌಟ್. ಹೆಜ್ಜೆ ಹೆಜ್ಜೆಗೂ ನನಗೆ ಅವಮಾನ ಮಾಡ್ತಾ ಬಂದೆ ಅಲ್ಲ, ಈಗ ನೋಡು ನಿನ್ನ ಜೀವನದಲ್ಲಿ ಏನೇನಾಗುತ್ತೆ ಅಂತ. ಥ್ಯಾಂಕ್ ಗಾಡ್, ಅಪ್ಪ ಎಲ್ಲ ಸರಿ ಮಾಡಿದ್ರು. ಆರ್ ಎಲ್ಸ್ ಇದು ದೊಡ್ಡ ಇಶ್ಯೂ ಆಗಿರೋದು. ಎಷ್ಟು ಹೇಳಿದ್ರು ಇರೋ ಬುದ್ಧಿನೇ ಬರಲ್ಲ. ಥ್ಯಾಂಕ್ ಯು ಆಲ್. ನೀವಿವತ್ತು ನನ್ನ ರಿಸೆಪ್ಷನ್ಗೆ ಬಂದಿದ್ದು ಭಾಳ ಖುಷಿ ಆಯಿತು. ಐ ಹೋಪ್ ಈ ಪಾರ್ಟಿನ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋ, ಮಾತಾಡ್ಬೇಡ. ನಿನಗೆ ಮಾತಾಡೋ ರೈಟ್ಸೇ ಇಲ್ಲ. ಎಲ್ಲರ ಮುಂದೆ ಗಿಲ್ಟ್ ಆಗ್ತಿದೆ ಅಂತ ಹೇಳಿದ ತಕ್ಷಣ ಮಾಡಿದ ತಪ್ಪು ಮುಚ್ಚೋಗ್ಬಿಡಲ್ಲ ಅಥವಾ ಸರಿ ಹೋಗ್ಬಿಡಲ್ಲ. ನಿಜವಾಗ್ಲೂ ಮಾಡಿದ ತಪ್ಪು ಅನ್ಸಿ ಗಿಲ್ಟ್ ಫೀಲಿಂಗ್ ಇದ್ದಿದ್ರೆ ಅದನ್ನ ಮನ್ಸಲ್ಲಿ ಇಟ್ಕೋಬೇಕಿತ್ತು. 4 ಗೋಡೆ ಮಧ್ಯೆ ಅನ್ಭವಿಸ್ಕೊಂಡು ಸುಮ್ಮನೆ ಇರಬೇಕಿತ್ತು. ಅದು ಬಿಟ್ಟು ಮೀಡಿಯಾ ಅವ್ರ ಮುಂದೆ ಛೇ. ನೋಡು, ನೀನು ಹಾಗೆ ಕೇಳಿದ ತಕ್ಷಣ ಕರುಣೆ ಬಂದು ನಿನ್ನ ವಹಿಸ್ಕೊಂಡು ಮಾತಾಡಲ್ಲ. ಮೀಡಿಯಾ ಮುಂದೆ ಎಜೆ ಫ್ಯಾಮಿಲಿ ಮರ್ಯಾದೆ ಉಳಿಸೋದು ನಿನ್ನ ಜವಾಬ್ದಾರಿಯಾಗಿತ್ತು. ಒಂದು ತಿಳ್ಕೊ, ಸಮಾಜ ದೃಷ್ಟಿಯಲ್ಲಿ ಎಜೆ ಹೆಂಡತಿಯಾಗಿ ಮನೆ ಸೊಸೆಯಾಗಿ ನಿಂದೆ ಅದ ಕೆಲವು ಜವಾಬ್ದಾರಿಗಳಿದೆ. ಅದನ್ನು ಸರಿಯಾಗಿ ನಿಭಾಯಿಸೋದು ಕತ್ಕೋ. ಮೋರೋವರ್, ಸಾರಿ ಅಂತ ಹೇಳಿದ ತಕ್ಷಣ ಕ್ಷಮಿಸಕ್ಕೆ ನೀನು ಮಾಡಿರೋ ಚಿಕ್ಕ ತಪ್ಪಲ್ಲ, ಅಪರಾಧ. ಮಾಡಿರೋ ಅಪರಾಧಕ್ಕೆ ಕ್ಷಮೆ ಅಲ್ಲ ನಿನಗೆ ಸಿಗೋದು. ನಿನಗೆ ಸಿಗೋದು ಬರೀ ಶಿಕ್ಷೆ. ಸಾಯೋವರೆಗೂ ಈ ಮನೇಲೇ ಇದ್ದು ಪಶ್ಚಾತ್ತಾಪದಲ್ಲಿ ನರಳ್ಕೊಂಡು ಸಾಯ್ಬೇಕು ನೀನು. ಇದೇ ನಾನು ನಿನಗೆ ಕೊಡ್ತಾ ಇರೋ ಶಿಕ್ಷೆ. ಅಂಡ್ ಯು ಡಿಸರ್ವ್ ಇಟ್. ಅಜ್ಜಿ, ಏನು ಹೇಳಬೇಡ, ಮೊದಲು ಕಣ್ಣೋರ್ಸ್ಕೊ. ಈ ಮನೆ ಮಹಾಲಕ್ಷ್ಮಿ ನೀನು. ಇವತ್ತು ನಿನ್ನ ಜೀವನದಲ್ಲಿ ತುಂಬ ಮುಖ್ಯವಾದ ದಿನ. ಇವತ್ತಿನ ದಿನ ನೀನು ಖುಷಿಯಾಗಿರಬೇಕು ಅಂಥದ್ರಲ್ಲಿ ಕಣ್ಣೀರು ಹಾಕೋದಾ? ಅಜ್ಜಿ, ನಾನು ತಪ್ಪು ಮಾಡಿದ್ನ ಹೇಳಿ? ಇಲ್ಲಮ್ಮ, ನೀನು ಮಾಡಿದ್ದು ತಪ್ಪಲ್ಲ, ರಾಮ್ ಮಾಡಿದ್ದು ತಪ್ಪಲ್ಲ. ನಂಗೆ ಇನ್ನೂ ಗಿಲ್ಟ್ ಆಗ್ತಿದೆ ಅಜ್ಜಿ. ನಾನು ಪದೇ ಪದೇ ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ. ಹಾಗೆಲ್ಲ ಏನಿಲ್ಲಮ್ಮ. ನೀನು ಈ ಮನೆ ಸೊಸೆ ಆಗಬೇಕು ಅಂತಿತ್ತು. ಅದಕ್ಕೆ ಆ ದೇವರು ನಿನ್ನ ಕೈಲಿ ಹೀಗೆಲ್ಲ ಮಾಡಿಸ್ತಾ ಇದ್ದಾನೆ. ನೀನು ನನ್ನ ಮಗನಿಂದ ಎಷ್ಟೇ ದೂರ ಹೋಗಬೇಕು ಅಂದ್ಕೊಂಡಿದ್ರು ಆ ವಿಧಿನೇ ಮತ್ತೆ ಮತ್ತೆ ನಿಮ್ಮಿಬ್ಬರನ್ನು ಹತ್ರ ತರಿಸ್ತಾ ಇದೆ. ಕಂದ, ನೀ ರಾಮ್ ಕೈ ಹಿಡಿಬೇಕು ಅನ್ನೋದು ಆ ದೈವೇಚ್ಛೆ. ಹೆಂಡತಿ ಮಾನ ಕಾಪಾಡೋದು ಗಂಡ ಆದವನ ಕರ್ತವ್ಯ.
ಅವನಿಗೆ ನಿನ್ನ ಮೇಲೆ ಎಷ್ಟೇ ಕೋಪ ಇದ್ದರೂ ಮೀಡಿಯಾದವ್ರ ಮುಂದೆ ನಿನ್ನನ್ನು ಬಿಟ್ಕೊಡ್ಲಿಲ್ಲ. ನನಗಿಷ್ಟು ಸಾಕು, ನಿಮ್ಮ ಜೀವನ ಸರಿ ಹೋಗುತ್ತೆ. ಇನ್ಮೇಲೆ ನೀವು ಎಲ್ಲ ಗಂಡ ಹೆಂಡ್ತಿರ್ತಾರ ಖುಷಿಯಾಗಿ ಚೆನ್ನಾಗಿರ್ತೀರ ಅನ್ನೋ ನಂಬಿಕೆ ನನಗೆ ಬರ್ತಾ ಇದೆ. ಹೋಗು, ರೆಡಿಯಾಗು. ರೆಡಿ ಆಗಬೇಕಾ? ಈಗ ಎಲ್ಲ ಮುಗ್ದೋಯ್ತಲ್ಲ ಅಜ್ಜಿ, ಈಗ ಯಾಕೆ ರೆಡಿ ಆಗಬೇಕು? ಎಲ್ಲ ಮುಗ್ದೋಯ್ತಂತೆ, ಇನ್ನು ಈಗ ಶುರು. ಏನು ಶುರು ಆಗಬೇಕು? ಅಯ್ಯೋ, ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕಾ? ನೀ ಮೊದಲು ಹೋಗಿ ರೆಡಿ ಆಗು, ನಿಂಗೆ ಎಲ್ಲ ಗೊತ್ತಾಗುತ್ತೆ. ಸರ್ ನೀವು ಇವಾಗ ರೂಮ್ ಒಳಗೆ ಹೋಗುವಾಗಿಲ್ಲ ಸರ್. ಏಕೆ? ಅದು ಇವತ್ತು ನೀವು ಇಷ್ಟು ಬೇಗ ರೂಮ್ ಒಳಗೆ ಹೋಗಾಗಿಲ್ಲ. ಒಂದು 10 ನಿಮಿಷ ವೇಟ್ ಮಾಡಿ, ಸ್ವರ್ಗದ ಬಾಗಿಲು ತೆರೆಯುತ್ತೆ ಮ್ಯಾಮ್. ವಾಟ್ ನಾನ್ಸೆನ್ಸ್? ನಾನ್ಸೆನ್ಸ್ ಅಲ್ಲ ಸರ್. ಒಲಿಂಪಿಕ್ ಶುರುವಾಗುವ ಮುಂಚೆ ಗ್ರೌಂಡ್ನ ಚೆನ್ನಾಗಿ ಡೆಕೋರೇಟ್ ಮಾಡಬೇಕು ಅನ್ನೋದು ಕಾಮನ್ ಸೆನ್ಸ್. ತಲೆ ಕೆಟ್ಟಿದ್ಯಾ ನಿಮಗೆ? ಸರ್ ಔಟ್. ಪಾಪ ಅವನನ್ನು ಯಾಕೋ ಬೈತೀಯಾ? ಅವನಿಗೆ ನಾನೇ ಹೇಳಿದ್ದು ನಿನ್ನ ರೂಮ್ ಒಳಗಡೆ ಬಿಡಬೇಡ ಅಂತ. ಅದೇ ಯಾಕಮ್ಮ? ಇವತ್ತು ನಿನ್ನ ಜೀವನದಲ್ಲಿ ತುಂಬ ವಿಶೇಷವಾದ ದಿನ, ನಿನ್ನ ಬದುಕಲ್ಲಿ ಹೊಸ ಬೆಳಕು ಮೂಡೋ ದಿನ. ನೀವಿಬ್ರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋವಂಥ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಸ್ವಲ್ಪ ಹೊತ್ತು ನಾನೇ ನಿನಗೆ ಹೇಳ್ತೀನಿ, ಅಲ್ಲಿವರೆಗೂ ಇಲ್ಲೇ ಇರು, ಎಲ್ಲಿಗೂ ಹೋಗಬೇಡ. ನೀನೇನು ಹೇಳ್ತಿದ್ಯಾ ನನಗೆ ಅರ್ಥ ಆಗ್ತಾ ಇಲ್ಲಮ್ಮ. ಒಳಗೆ ಹೋದ್ರೆ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡು. ಸಾರಿ ಅಮ್ಮ, ನನ್ನ ಹತ್ರ 10 ನಿಮಿಷನೂ ಟೈಮ್ ಇಲ್ಲ, ನನಗೆ ಕೆಲಸ ಇದೆ, ನಾ ಹೊರಡ್ತೀನಿ. ರಾಮ್, ನಿಂತ್ಕೋ. ಕೆಲಸ ಮಾಡೋಕ್ಕೆ ಹೊತ್ತು ಗೊತ್ತು ಇಲ್ವಾ ನಿಂಗೆ? ಅಮ್ಮ, ನಾನು ಹೇಳ್ತಾ ಇದ್ದೀನಿ, ನಾನು ಹೇಳೋವರೆಗೂ ನೀ ಇಲ್ಲಿಂದ ಕದಲಬಾರ್ದು. ಕದಲಿದ್ರೆ ನಾನು ನಾಣೆ. ಈ ಮನೇಲಿ ಇವನ್ ಕಣ್ಬಿಟ್ರೆ ಎಲ್ಲರೂ ಹೆದರ್ಕೋತಾರೆ ಅಂತ ಕಣ್ಣಲ್ಲೇ ಹೆದರ್ಸ್ತಾ ಇರ್ತಾನೆ. ಇವನ್ ಕಿವಿ ಹಿಂಡಿ ಹೆದರ್ಸೋ ಒಂದು ಪುಟ್ ಕೈಗಳು ಬಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಯಾಕೆ ಹಿಂಗೆ ಆಡ್ತಾ ಇದ್ದಾರಮ್ಮ? ಏನು ನಡೀತಾ ಇದೆ ಅಲ್ಲಿ? ಅರೇಂಜ್ಮೆಂಟ್ ಸರ್, ಅರೇಂಜ್ಮೆಂಟ್. ಅರೇಂಜ್ಮೆಂಟಾ? ಏನು ಅರೇಂಜ್ಮೆಂಟು? ಸರ್ ಅದು ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭಾನ, ಅಯ್ಯಯ್ಯಯ್ಯೋ ಅಮ್ಮಮ್ಮಮ್ಮ. ಅರ್ಥ ಆಯ್ತು ಸರ್, ಅರ್ಥ ಆಯ್ತು.